ಈಗ ನಾಳೆ ಬಿಜೆಪಿ ಅವರು ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಇಲ್ಲಿ ರಾಜ್ಯಾಧ್ಯಕ್ಷರೇ ಬಂದು ಮೈಸೂರು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವ್ದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡಕ್ ಹೇಳಿಲ್ವೋ ನಾವು? ಇನ್ ಬಿಜೆಪಿ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಮೈಸೂರು ಯಾರ ಅಧ್ಯಕ್ಷತೆಲ್ಲ ಮಾಡ್ಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡ್ಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವ್ರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರಿನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂತದ್ದು. ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ತರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ. ಇಲ್ಲಿ ನಿಮ್ಗೆ ನಿಮ್ ಪ್ರಕಾರ ಇಲ್ಲೀಗಲ್ ಆಗಿದೆ, ಮತ್ತೆ ನೀನು ಇಲ್ಲೀಗಲ್ ಆಗಿದೆ ಅಲ್ಲ? ಒಬ್ರು ಅವ್ರು ಮಾತಾಡ್ಲಿ. ಪ್ರಕಾರ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು. ಯಾರು? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ. ಕೃಷಿ ಭೂಮಿಯಿಂದ ನಿವೇಶನಕ್ಕೆ 2010ರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ದಾಖಲಾತಿಗಳಲ್ಲಿ ಎಲ್ಲಿದೆ ಕೃಷಿ ಭೂಮಿಯಲ್ಲಿ? ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ. ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ್ಮೇಲೆ ಅದು ಇದಾಗದು. ನಿವೇಶನ ಮಾಡಕ್ ಮುಂಚೆ ಇಷ್ಟೇ ಕೃಷಿ, ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ. ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ, ನಮ್ಗೇನು ಸಂಬಂಧ ಇಲ್ಲ. ಗೊತ್ತಾಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇನೆ. ಅವ್ರು ಇದು ಮಾಡಿಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನ 2010ರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ವೇರ್ ಇಸ್ ದಿ ಇಲ್ಲಿಗಾಲಿಟಿ? ವೇರ್ ಇಸ್ ದಿ ಇಲ್ಲಿಗಾಲಿಟಿ? ಆಯ್ತು, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಕೃಷಿ ಭೂಮಿ ಅಂತಲೇ ಇರುತ್ತೆ. ವಾಟ್ ಈಸ್ ರಾಂಗ್? ಈಸ್ ಇಟ್ ಎ ಗ್ರೇಟ್ ಅಫೆನ್ಸ್? ಈಸ್ ಇಟ್ ಎ ಗ್ರೇಟ್ ಅಫೆನ್ಸ್? ಡೆವಲಪ್ ಆಗಿರಿಲ್ರಿ ಆಗ. ಕೇಳಪ್ಪ ಇಲ್ಲಿ, ಇಲ್ಲ ಕೇಳಿ ಇಲ್ಲಿ, ಕೇಳ್ರಿ ಇಲ್ಲಿ. ನಾವ್ ಹೇಳಗಂಟು ಕೇಳಕ್ಕೆ ಹೋಗೋದೇ ಇಲ್ಲ ನೀವು. ಇದು 2010ವರೆಗೆ ಕನ್ವರ್ಷನ್ ಆದ್ಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು. ಆಮೇಲೆ 2010ರಲ್ಲಿ ಆದ್ಮೇಲೆ ಬಹುಶಃ 14ರಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದ್ರು ಕೂಡ, ಅವ್ರ ಜಮೀನು ಅಲ್ಲದೆ, ಮೂಡಕ್ಕೆ ಸೇರಿದ ಜಮೀನು ಅಲ್ಲದೆ ಹೋದ್ರು ಕೂಡ ಅದನ್ನ ಸೈಟ್ ಫಾರ್ಮೇಶನ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ನೀವೇ ಹೇಳಿ. ಬಿಟ್ಬಿಡ್ಬೇಕೆಂದ್ರೆ ಬದಲು ಜಮೀಸನ್ನ ಕೇಳಿದ್ದಾರೆ. ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ. ರೆಡ್ಯೂಷನ್ ಮಾಡಿದ್ದಾರೆ ಮೂಡದಲ್ಲಿ. ಅವ್ರೆ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವ್ರ ಮೆಂಬರ್ಗಳಿದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರ ಜವಾಬ್ದಾರಿ ಅದು? 21ರಲ್ಲಿ ಯಾರ್ರೀ ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ರೆ ಯಾರು ಜವಾಬ್ದಾರರು? ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನ್ ಕೇಳಿರ್ಲಿಲ್ಲ. ನಮ್ ಜಮೀನ್ ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ, ನಮಗೆ ಬೇರೆ ಜಮೀನ್ ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಬೇರೆ ಜಮೀನ್ ಕೊಡ್ಬೇಕಲ್ವಾ ಕಾನೂನು ಪ್ರಕಾರ? ಸುಂದರಮ್ಮ ಪ್ರಕರಣ ಅಂತ ಒಂದಿದೆ. ಅವ್ರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಂದರಮ್ಮ ಈ ತರದ್ದೇ ಆಗಿ she has gone to the high court. ಹೈ ಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ. ಫೈನ್ ಹಾಕಿದ್ದಾರೆ ಮೂಡಕ್ಕೆ. ಮೂಡ ತಪ್ಪು ಮಾಡಿದ್ರೆ, ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ? ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ? ನಾವೇನ್ ಹೇಳಿದೀವಿ? 62 ಕೋಟಿ. ನಾನೇನ್ ಹೇಳ್ತೀನಿ, ಒಂದು ವೇಳೆ
ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ. ಲ್ಯಾಂಡ್ ಅಕ್ವಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ? 3 ಪಟ್ಟು ಈಗಿನ ಲ್ಯಾಂಡ್ ಅಕ್ವಿಷನ್ ಪ್ರಕಾರ. ಅದ್ರ ಪ್ರಕಾರ 57 ಕೋಟಿ ಆಗುತ್ತೆ, ಬಡ್ಡಿ ಸೇರಿಸಿ ಎಲ್ಲ 62 ಕೋಟಿ ಆಗುತ್ತೆ. ಮೂಡಾದವರು 62 ಕೋಟಿ ಕೊಡಬೇಕಾಗ್ತದೆ, ಕಾನೂನು ಪ್ರಕಾರ ಹೋದ್ರೆ ಕೊಡಬೇಕಾಗ್ತದೆ. ಬೇಕಾದ್ರೆ ಸೈಟ್ ತಗೊಳ್ಳಪ್ಪ, ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ, ಕೊಟ್ಬಿಟ್ಟಿದ್ದಾರೆ ಅವರು. ಯಾವಾಗ ಕೊಟ್ಟಿರೋದು? 21ನೇ ಇಸ್ವಿ. ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು, ಅವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಅಥಾರಿಟಿನಲ್ಲಿ ಇದ್ನ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ 21ರಲ್ಲಿ. ವಿರೋಧ ಪಕ್ಷದ ನಾಯಕ ಆದ್ರೆ ನಾನು ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ? ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಅಶೋಕನ್ ಕೇಳ್ಕೊಂಡು ಮಾಡ್ತೀನಿ ನಾನು. ಈಗ ಅಬ್ರಾಮ್ ಅವರು ದೂರು ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳಿಗೆ. ಯಾರು? ಚುನಾವಣಾ ಆಯೋಗಕ್ಕೆ. ಆಯ್ತು, ಅದಕ್ಕೆ ಚುನಾವಣಾ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ. ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದನ್ನ ಕೊಡ್ತೀವಿ. ಬಟ್ ನಿಮ್ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಯಾವತ್ತು ಯಾವ ಆರೋಪ ಎಲ್ಲ ಅದೆಲ್ಲ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನ್ ಮಾಡೋದು? ರಾಜಕೀಯ ಕಾರಣಕ್ಕೋಸ್ಕರ ಏನು ಸಿಕ್ಲಿಲ್ವಲ್ಲ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಎಲ್ರಿಗೂ ಹೊಟ್ಟೆ ಉರಿ. ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕತೀನಿ ನಾನು. ಅಲ್ಲ, ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ, ಅದು ಈಗ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ, ಅದು ಗಬ್ಬಿದ್ದೋಗಿದೆ. ನಮ್ಮ ಕಾಲದಿಂದಲ್ಲ, ಮೊದಲಿಂದ ಗಬ್ಬಿದ್ದಿದೆ, ಎದ್ದಿದೆ. ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು. ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಇಲ್ಲ ಎಂಕ್ವೈರಿ ಮಾಡಿಸ್ತೀವಿ. ಯಾರು ನಮ್ಮ ಪ್ರಕರಣ ಅಂತಲ್ಲ, ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ. ನಮ್ ಕೇಸ್ ಬೇರೆ, ಅವ್ರ ಕೇಸ್ ಕೇಳಪ್ಪ. ಇಲ್ಲಿ ನಮ್ ಕೇಸ್ನಲ್ಲಿ ನಮ್ ಜಮೀನನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ 50-50 ಕೊಡಿ ಅಂತ ಹೇಳಿ ಜಮೀನು ಕೊಟ್ಟಿರೋರು. ನಾವು ಹಂಗೆ ಕೊಟ್ಟಿದೀವಾ? ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ illegally taken over by the ಮೂಡಾ. ಇದು ಜಮೀನ್ದಾರರು ವಾಲಂಟಿಯರಾಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು, ಅವ್ರಿಗೆ ಪರಿಹಾರ ಕೊಡೋದು, ಪರಿಹಾರದ ಬದಲು 50 ಕೊಡುತ್ತಾರೆ. ನಂಬರ್ 1. ನಂಬರ್ 2, ಯಾರಾದರೂ ಸೈಟ್ ಮಾಡಕ್ಕಂತಂದ್ರೆ 50 ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲು 60-40 ಇತ್ತು, ಆಮೇಲೆ 50-50 ಆಯ್ತು. ಯಾರು ಮಾಡಿದ್ರು 50-50? ಜಾರಿಗೆ ಬಂದದ್ದು ಯಾವಾಗ? 20ನೇ ತಾರೀಕಿಗೆ ಬಂತು. 20ನೇ ತಾರೀಕು ಬಂತು. ಓಕೆ, ಅದು ಈಗ ಇದು ಒಂದೇ ಅಲ್ಲ, ಮೈಸೂರು ಮೂಡ ಒಂದೇ ಅಲ್ಲ, ಬೇರೆ ಕಡೆನೂ ಬಂತು. ಮಾಡಬೇಕಾದ್ರೆ ಏನು ಮಾಡಬೇಕು? ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದೆ ಹೊರತು ನಷ್ಟ ಆಗಲ್ಲ. ಯಾರೋ ದಳ್ಳಾಳಿಗಳು ಇರ್ತಾರಲ್ಲ, ನಿನ್ನ ಹೆಸರಿನಲ್ಲಿ ಈಗ ಜಮೀನ್ ತಗೊಬಿಟ್ಟು ಯಾವನೋ ಇನ್ನೊಬ್ಬ ಬಂದು 50-50 ಮಾಡಿಸ್ಕೊತಾರಲ್ಲ, ಅಂಥವ್ನು ಲಾಭ ಆಗ್ತದೆ. ಮೂಡಕ್ಕೇನು ನಷ್ಟ ಆಗಲ್ಲ, ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ. ಗೊತ್ತಾಯ್ತಾ? ಆಗದೆ ಯಾರಿಗೆ? ಪಾಪ ಲ್ಯಾಂಡ್ ಓನರ್ ಇದಾರಲ್ಲ, ಒರಿಜಿನಲ್ ಲ್ಯಾಂಡ್ ಓನರ್ ಇದಾರಲ್ಲ, ಅವ್ರಿಗೆ ನಷ್ಟ ಆಗ್ತದೆ. ಗೊತ್ತಾಯ್ತಾ? ಅದಾಗಬಾರ್ದು ಅಂತಲೇ ಅದಕ್ಕೆ ಈಗೆಲ್ಲ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂತ ಕೆಲಸ ಮಾಡಿರೋದು. ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಮೂಡ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ, ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ, ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೋತಾರೆ. ಈ ದುರುಪಯೋಗ ತಡೆಯೋಕ್ಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.